ರಾಜಾ ಸಾಬ್ ಮಾರುತಿ ಅವರು ಡೈರೆಕ್ಷನ್ ಮಾಡಿದ ಸಿನಿಮಾ. ಪ್ರಭಾಸ್ ಅವರ ಮೊದಲ ಆರ್ಆರ್ ಸಿನಿಮಾ. ಒಬ್ಬ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಇಂಥ ಕಥೆನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ನಿಜಕ್ಕೂ ಮೆಚ್ಚಲೇಬೇಕು. ಆದ್ರೆ ಈ ಸಿನಿಮಾ ಪ್ರಭಾಸ್ ಅವರಿಗೆ ತುಂಬಾ ಹೊಡೆತ ಕೊಡುತ್ತೆ, ಇದಂತೂ ಪಕ್ಕ. ಈ ಸಿನಿಮಾದ ಕತೆ ಸಿಂಪಲ್. ಜಾಲಿಯಾಗಿ ಓಡಾಡ್ಕೊಂಡಿದ್ದ ಪ್ರಭಾಸ್ಗೆ ತನ್ನ ಅಜ್ಜಿ ಗಂಗವ್ವನ ಮುಖಾಂತರ ತಮ್ಮ ಪೂರ್ವಜರ ಆಸ್ತಿ ಬಗ್ಗೆ ಗೊತ್ತಾಗುತ್ತೆ. ಹೇಗಾದ್ರೂ ಮಾಡಿ ಆ ಅರಮನೆಯನ್ನು ಮಾರ್ಬೇಕು ಅಂತ ಪ್ರಭಾಸ್ ಆ ಶಾಪಗ್ರಸ್ತ ಅರಮನೆಯ ಒಳಗೆ ಪ್ರವೇಶ ಮಾಡಿದ ಮೇಲೆ ಪ್ರಭಾಸ್ಗೆ ಒಂದು ಸತ್ಯ ತಿಳಿಯುತ್ತೆ. ಆ ಸತ್ಯ ಯಾವುದು ಅಂತ ತಿಳ್ಕೋಬೇಕು ಅಂದ್ರೆ ಈ ಸಿನಿಮಾನ ನೀವು ಒಂದ್ಸಲ ನೋಡ್ಲೇಬೇಕು. ನಿಜ ಹೇಳ್ತಿದೀನಿ ಗುರು, ಸಿನಿಮಾ ಮಾತ್ರ ಡಬ್ಬಾ ತರ ಇದೆ. ಬರವಣಿಗೆಯಲ್ಲಿ ದಮ್ಮಿಲ್ಲ, ಕಾಟಾಚಾರಕ್ಕೆ ಈ ಸಿನಿಮಾದ ಕತೆ ಬರ್ಕೊಂಡಿದ್ದಾರೆ. ಅಲ್ಲಲ್ಲಿ ಬರುವ ದೆವ್ವದ ಸೀನ್ಗಳು ಮಾತ್ರ ಎಐ ಮುಖಾಂತರ ಜನರೇಟ್ ಮಾಡಿದ್ದಾರೆ. 6 ಅಡಿ ಕಟೌಟ್ ನ ಇಟ್ಕೊಂಡು ಇಂತ ಡಬ್ಬಾ ಸಿನಿಮಾ ಮಾಡ್ತಾರೆ ಅಂದ್ರೆ ಅದೇ ರೊಟೀನ್ ಕತೆ. 3 ಜನ ಹೀರೋಯಿನ್ಗಳು ಈ ಸಿನಿಮಾದಲ್ಲಿ ಇದ್ದಾರೆ. ಮಾಳವಿಕಾ ಮೋಹನ್ ಅವರನ್ನು ಬಿಟ್ರೆ ಉಳಿದ ಇಬ್ಬರು ಈ ಸಿನಿಮಾದಲ್ಲಿ ವೇಸ್ಟ್ ಅಂತಾನೆ ಹೇಳ್ಬೋದು. ಕ್ಲೈಮ್ಯಾಕ್ಸ್ 30 ನಿಮಿಷ ಬಿಟ್ರೆ ಉಳಿದ 2 ಗಂಟೆ ಆರಾಮವಾಗಿ ನಿದ್ದೆ ಮಾಡಿ ಎದ್ದು ಬರ್ಬೋದು. ಆ ರೀತಿ ಸಿನಿಮಾ ಬೋರ್ ಹೊಡ್ಸುತ್ತೆ. ವಿಂಟೇಜ್ ಲುಕ್ ನಲ್ಲಿ ಪ್ರಭಾಸ್ ಅವರನ್ನು ಚೆನ್ನಾಗಿ ತೋರಿಸಿದ್ರು ಕೂಡ ಅವರಿಂದ ಬರುವ ಕಾಮಿಡಿ ಮಾತ್ರ ತಡ್ಕೊಳಕ್ ಆಗಲ್ಲ. ಕ್ರಿಂಜ್ ಕಾಮಿಡಿ ಮಾಡ್ತಾರೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಆ ಅರಮನೆಯಲ್ಲಿ ದೆವ್ವದ ಅವತಾರದಲ್ಲಿ ಸಂಜಯ್ ದತ್ ಅವರ ಸರ್ಕಸ್ ಇರುತ್ತೆ. ಒಂದ್ ಕಡೆ ಭಯ ಪಡಿಸ್ತಾರೆ ಅಂದ್ಕೊಂಡಿರ್ತಾರೆ, ಆದ್ರೆ ಅವರನ್ನು ನೋಡಿದ್ರೆ ಯಾರು ಭಯ ಪಡಲ್ಲ. ಈ ಎರಡೂ ವರ್ಕೌಟ್ ಆಗಿಲ್ಲ ಈ ಸಿನಿಮಾದಲ್ಲಿ. ಯಾರಾದ್ರೂ ದೆವ್ವದ ಅರಮನೆಗೆ ಹೋದ್ರೆ ಒಂದು ಭಯ ಪಡಬೇಕು, ಇಲ್ಲ ಅಲ್ಲಿಂದ ಓಡ್ ಬರ್ಬೇಕು. ಆದ್ರೆ ಈ ಸಿನಿಮಾದಲ್ಲಿ ಆಗಲ್ಲ. ಒಂದು ಕಡೆ ಸಂಜಯ್ ದತ್ ಅವರು ಭಯಂಕರವಾಗಿ ಭಯ ಪಡಿಸ್ತಿದ್ರೆ ಮತ್ತೊಂದು ಕಡೆ ಪ್ರಭಾಸ್ ಅವರು ಕಾಮಿಡಿ ಮಾಡ್ತಾರೆ. ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಮಾಡುವ ಸಿನಿಮಾ ಇದಲ್ಲ, ಏನೋ ಕಾಟಾಚಾರಕ್ಕೆ ಮಾಡಿದ್ದಾರೆ ಅಷ್ಟೇ. ಪ್ರಭಾಸ್ ಅವರ ಕೆರಿಯರ್ ನಲ್ಲಿ ಮತ್ತೊಂದು ಆದಿಪುರುಷ ಈ ಸಿನಿಮಾ ಆಗುತ್ತೆ. ರಾಜಾ ಸಾಬು ಬದಲಿಗೆ ರಾಡ್ ಸಾಬ್ ಅಂತ ಇಡಬೇಕಾಗಿತ್ತು. ಸಿನಿಮಾದಲ್ಲಿ ಆರ್ಆರ್ ಇಲ್ಲ, ಕಾಮಿಡಿ ವರ್ಕೌಟ್ ಆಗಿಲ್ಲ, ಸ್ಕ್ರೀನ್ ಪ್ಲೇ ಚೆನ್ನಾಗಿಲ್ಲ, ರೈಟಿಂಗು ಡಲ್. ಈ ಸಿನಿಮಾದಲ್ಲಿ ಇರುವ ಕ್ಯಾರೆಕ್ಟರ್ ಗಳು ಟೋಟಲಿ ವೇಸ್ಟ್. ತಾತ ಮೊಮ್ಮಗನ ಎಮೋಷನ್ ವರ್ಕೌಟ್ ಆಗಿಲ್ಲ. ಟ್ರೈಲರ್ ನಲ್ಲಿ ತೋರಿಸಿರುವ ಆರ್ಆರ್ ಈ ಸಿನಿಮಾದಲ್ಲಿ ಇಲ್ಲ. ಎಲ್ಲ ಕಟ್ ಮಾಡಿ ರಿಲೀಸ್ ಮಾಡಿದ್ದಾರೆ ಅಂತ ಕಾಣುತ್ತೆ. ಅಲ್ಲಲ್ಲಿ ದೆವ್ವಗಳು ಬರುತ್ತೆ. ಆ ದೆವ್ವಗಳು ಕೂಡ ಅದು ಕೂಡ ಎಐ ಜನರೇಟೆಡ್. ಫ್ಲಾಶ್ ಬ್ಯಾಕ್ ನಲ್ಲಿ ಬರುವ ರಾಜಾ ಸಾಬ್ ಕ್ಯಾರೆಕ್ಟರ್ ಮಾತ್ರ ಚೆನ್ನಾಗಿದೆ. ಅದೊಂದು ಮಾತ್ರ ಈ ಸಿನಿಮಾದಲ್ಲಿ ವರ್ಕೌಟ್ ಆಗಿದೆ ಅಷ್ಟೇ. ವಿಎಫ್ಎಕ್ಸ್ ಮಾತ್ರ ಡಬ್ಬಾ ತರ ಇದೆ. ಮ್ಯೂಸಿಕ್ ಚೆನ್ನಾಗಿಲ್ಲ, ಹಾಡುಗಳು ಇನ್ನೂ ಚೆನ್ನಾಗಿಲ್ಲ, ಕಾಮಿಡಿ ವರ್ಕೌಟ್ ಆಗಿಲ್ಲ. ಅನ್ವಾಂಟೆಡ್ ಸೀನ್ಸ್ ಬಲವಂತವಾಗಿ ತುರ್ಕಿದ್ದಾರೆ. 2.5 ಗಂಟೆ ನರಕ ದರ್ಶನ ಅಂತಾನೆ ಹೇಳ್ಬಹುದು. ಒಂದ್ಸಲ ಟ್ರೈ ಮಾಡಬಹುದು ಅಷ್ಟೇ, ಅದು ಕೂಡ ಕ್ಲೈಮ್ಯಾಕ್ಸ್ ಗೋಸ್ಕರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.